ಮಂತ್ರಗಳಿರುವ ದೇವರ ಚಿತ್ರವಿರುವ ಬಟ್ಟೆ ಧರಿಸ್ತಾ ಇದ್ದೀರಾ? ಈಗೀಗ ನಾವು ಓಂ ಅಂತ ಬರೆದಿರುವ ಗಾಯತ್ರಿ ಮಂತ್ರವನ್ನ ಬರೆದಿರುವ ಅಥವಾ ದೇವರ ಚಿತ್ರಗಳನ್ನು ಹೊಂದಿರುವ ಬಟ್ಟೆಯನ್ನು ಧರಿಸೋದನ್ನ ಹೆಚ್ಚಾಗಿ ಗಮನಿಸಬಹುದು. ಇದನ್ನ ಹುಡುಗರು ಮಾತ್ರ ಅಲ್ಲ, ಹುಡುಗಿಯರು ಕೂಡ ಧರಿಸೋದನ್ನ ನೋಡಿರಬಹುದು. ದೇವರ ಮಂತ್ರಗಳಿಂದ ಅಥವಾ ದೇವರ ನಾಮವಿರುವ ಬಟ್ಟೆಗಳನ್ನ ಧರಿಸಬಹುದಾ ಅಥವಾ ಧರಿಸಬಾರ್ದಾ? ಇದರ ಹಿಂದಿನ ಅರ್ಥ ಏನು? ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಸರಣಿ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆಯೇ ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ವಿಡಿಯೋದಲ್ಲಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ದೇವರ ಚಿತ್ರವಿರುವ ಬಟ್ಟೆಯನ್ನ ಧರಿಸಿದ್ರೆ ಏನಾಗುತ್ತೆ? ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಫ್ಯಾಷನ್ ರೂಪವನ್ನ ಪಡ್ಕೊಂಡಿದೆ. ನಾವು ತಿನ್ನುವ ಆಹಾರದಿಂದ ಹಿಡಿದು ನಾವು ಧರಿಸುವ ಬಟ್ಟೆಯವರೆಗೂ ಫ್ಯಾಷನ್ ಎಲ್ಲವನ್ನೂ ಬದಲಾಯಿಸಿದೆ. ದೇವರ ಮೇಲಿನ ಭಕ್ತಿಯಲ್ಲೂ ಫ್ಯಾಷನ್ ಬಂದ್ಬಿಟ್ಟಿದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರೆ ಮೈ ಮೇಲೆ ದೇವರ ಹೆಸರುಗಳನ್ನ, ದೇವರ ಚಿತ್ರಗಳನ್ನ ಟ್ಯಾಟೂ ಹಾಕಿಸ್ಕೊಳ್ಳೋದು. ಇನ್ನೊಂದು ವಿಷಯ ಏನು ಅಂತಂದ್ರೆ ದೇವರ ಚಿತ್ರವಿರುವ ಹಾಗೂ ಮಂತ್ರಗಳಿರುವ ಬಟ್ಟೆಯನ್ನ ಧರಿಸೋದು. ಅದರಲ್ಲೂ ಹೆಚ್ಚಾಗಿ ಓಂ ಅಂತ ಬರೆದಿರುವ ಅಥವಾ ಶಿವಮಂತ್ರವಿರುವ ಬಟ್ಟೆಯನ್ನ ನೋಡಬಹುದು. ನಾವು ಚಾರ್ಧಾಮ್ ಯಾತ್ರೆಯಲ್ಲಾಗಿರಬಹುದು ಅಥವಾ ಯಾವುದಾದ್ರೂ ಜ್ಯೋತಿರ್ಲಿಂಗ ದರ್ಶನವನ್ನ ಮಾಡೋದಕ್ಕೆ ಹೋದಾಗ ಆಗಿರಬಹುದು, ಅಲ್ಲಿ ಅನೇಕರು ಮಂತ್ರಗಳು ಬರೆದುಕೊಂಡಿರುವಂತಹ ಬಟ್ಟೆಯನ್ನ ಧರಿಸಿರೋದನ್ನ ಗಮನಿಸಬಹುದು. ಇಂಥ ಸ್ಥಳಗಳಲ್ಲಿ ದೇವರ ಹೆಸರನ್ನ ಅಥವಾ ಮಂತ್ರಗಳನ್ನ ಬರೆದಿರುವಂತಹ ಬಟ್ಟೆಗಳನ್ನ ಮಾರಾಟ ಮಾಡೋದನ್ನು ಕೂಡ ನಾವು ನೋಡಬಹುದು. ಹಾಗಾದ್ರೆ ನಾವು ಈ ರೀತಿಯ ಬಟ್ಟೆಗಳನ್ನ ಧರಿಸೋದು ಸರಿನಾ ಅಥವಾ ತಪ್ಪಾ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಮಂತ್ರಗಳಿರುವ ಬಟ್ಟೆ. ಮೊದಲನೇದಾಗಿ, ಮಂತ್ರಗಳಿರುವ ಬಟ್ಟೆಯನ್ನ ಧರಿಸಬೇಕಾ ಧರಿಸಬಾರ್ದಾ? ಕಲಿಯುಗದಲ್ಲಿ ಜನರು ಧರ್ಮ ರಕ್ಷಣೆಯ ಬದಲು ಧರ್ಮವನ್ನ ಅವನತಿಯತ್ತ ತಗೊಂಡು ಹೋಗುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂಥ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ನೀಡ್ತಾರೆ. ಅಂಥ ಪಾಪದ ಕೆಲಸಗಳಲ್ಲಿ ಈ ರೀತಿ ಶಿವಮಂತ್ರಗಳನ್ನು ಬರೆದಿರುವ, ಗಾಯತ್ರಿ ಮಂತ್ರವನ್ನು ಬರೆದಿರುವ ಅಥವಾ ಇನ್ನಿತರ ಯಾವುದೇ ಮಂತ್ರವನ್ನು ಬರೆದಿರುವ ಹಾಗೂ ದೇವರ ಫೋಟೋಗಳಿರುವ ಬಟ್ಟೆಯನ್ನು ಧರಿಸೋದು ಕೂಡ ಒಂದಾಗಿದೆ. ದೇವರ ನಾಮಗಳನ್ನ, ದೇವರ ಮಂತ್ರಗಳನ್ನ ಅಥವಾ ಫೋಟೋಗಳನ್ನ ಹೊಂದಿರುವ ಬಟ್ಟೆಗಳನ್ನ ಧರಿಸೋದು ಒಳ್ಳೆಯದಲ್ಲ. ಇದನ್ನ ತಪ್ಪು ಅಂತ ಹೇಳಲಾಗುತ್ತೆ. ಇಂತಹ ಬಟ್ಟೆಯನ್ನ ನಾವು ಧರಿಸಬಾರದು. ಅವುಗಳ ಮೇಲೆ ಬರೆಯಲಾದ ಮಂತ್ರಗಳು ನಮ್ಮ ಧರ್ಮಕ್ಕೆ ಸೇರಿದ ಪವಿತ್ರವಾದ ಮಂತ್ರಗಳಾಗಿದೆ. ದೇವರಾಗಿದ್ದಾರೆ, ನಾಮ ಮಂತ್ರಗಳಾಗಿವೆ. ಇವುಗಳನ್ನ ಬಟ್ಟೆಗಳ ಮೇಲೆ ಬರ್ಕೊಂಡು ನಾನು ದೈವಭಕ್ತ ಅಂತ ಮೇಲ್ನೋಟಕ್ಕೆ ತೋರಿಸ್ಕೊಳ್ಳೋದಲ್ಲ. ಬದಲಾಗಿ ದೇವರ ಮೇಲಿನ ಭಕ್ತಿಯನ್ನ ನಾವು ನಮ್ಮ ಹೃದಯದಲ್ಲಿ ಬರಿಬೇಕು ಮತ್ತು ಅವುಗಳನ್ನ ಬಾಹ್ಯವಾಗಿ ತೋರ್ಪಡಿಕೆಗೆ ಬಳಸಬಾರದು. ಈ ಮಂತ್ರಗಳನ್ನ ಗುರುಗಳಿಂದ ಆಂತರಿಕವಾಗಿ ಪಠಿಸಲಾಗುತ್ತೆ. ಈ ದಿನಗಳಲ್ಲಿ ಜನರು ಮಾಡುವ 12 ಅಕ್ಷರಗಳ ಮಂತ್ರ ಮತ್ತು 5 ಅಕ್ಷರಗಳ ಮಂತ್ರ ಎಲ್ಲವೂ ಅಶುಭ. ದೇವರ ಹೆಸರನ್ನ ಪಠಿಸೋದು ಶುಭ. ಮಂತ್ರವನ್ನ ಮೌಖಿಕವಾಗಿ ಅಲ್ಲ, ಮಾನಸಿಕವಾಗಿ ಪಠಿಸಬೇಕು. ಮಂತ್ರಗಳಿರುವ ಶರ್ಟ್. ಕೀರ್ತನೆಗಳಲ್ಲಿ ದೇವರ ಮಂತ್ರಗಳನ್ನ ಸೇರಿಸಬಾರದು. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಕೀರ್ತನೆಗಳನ್ನ ಆಯೋಜಿಸುವಂತಹ ಸಂದರ್ಭದಲ್ಲಿ ಜನರು ಶಿವಮಂತ್ರವನ್ನ, ಗಾಯತ್ರಿ ಮಂತ್ರವನ್ನ, ವಿಷ್ಣು ಮಂತ್ರಗಳನ್ನ ಸೇರಿದಂತೆ ಇನ್ನಿತರೆ ದೇವ ಮಂತ್ರಗಳನ್ನ ಪಠಿಸ್ತಾರೆ. ಇದನ್ನ ಸರಿ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಕೀರ್ತನೆಗಳೇ ಬೇರೆ, ಮಂತ್ರಗಳೇ ಬೇರೆ. ಕೀರ್ತನೆಗಳನ್ನ ಹಾಡುವಂತಹ ಸಮಯದಲ್ಲಿ ದೇವರ ಮಂತ್ರಗಳನ್ನ ಪಠಿಸಬಾರದು. ಅದರಲ್ಲೂ ಗಾಯತ್ರಿ ಮಂತ್ರವನ್ನ ಪಠಿಸಲೇಬಾರದು. ಇನ್ನು ಕೆಲವೊಮ್ಮೆ ಹಾಡುಗಳನ್ನು ಹಾಡುವಾಗಲೂ ಸಿನಿಮಾ ಸಾಲುಗಳ ಮಧ್ಯವೂ ದೇವರ ಮಂತ್ರಗಳನ್ನ ಸೇರಿಸಲಾಗುತ್ತೆ. ಇದು ಸರಿಯಲ್ಲ. ದೇವರ ಮೇಲಿನ ಭಕ್ತಿ, ನಂಬಿಕೆ ಅಥವಾ ಪ್ರೀತಿ ಎಂಬುದು ನಮ್ಮ ಮನಸ್ಸಿನಲ್ಲಿರಬೇಕೇ ವಿನಃ ನಾವು ಧರಿಸುವ ಬಟ್ಟೆಯ ಮೇಲೆ, ಚಪ್ಪಲಿಗಳ ಮೇಲೆ, ಮೈ ಮೇಲೆ ಅಲ್ಲ. ದೇವರ ಚಿತ್ರವಿರುವಂತಹ, ದೇವರ ಮಂತ್ರಗಳಿರುವಂತಹ ಬಟ್ಟೆಯನ್ನ ನಾವು ಎಂದಿಗೂ ಧರಿಸಬಾರದು. ಮಂತ್ರಗಳಿರುವ ರುಮಾಲು, ಶಾಲುಗಳನ್ನು ಕೂಡ ಧರಿಸಬಾರದು. ವೀಕ್ಷಕರೇ, ನೋಡಿದ್ರಲ್ವಾ? ಇದಾಗಿತ್ತು ದೇವರ ನಾಮವಿರುವ ಬಟ್ಟೆಗಳನ್ನ ಧರಿಸಬಹುದಾ ಅಥವಾ ಧರಿಸಬಾರ್ದಾ ಅನ್ನೋದರ ವಿಶೇಷ ವಿಡಿಯೋ. ನಮ್ಮ ಈ ಸರಣಿ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ.
ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅನ್ನೋದನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.